ರಾಧೆ ರಾಧೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಪ್ರೀತಿಸ್ ಚಾನಲ್. ಡೇ 2 ಇನ್ ವೃಂದಾವನ್. ನಾನು ಇವತ್ತು ಬಾಂಕಿ ಬಿಹಾರಿ ಜಿ ಅವ್ರ ಮಂದಿರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಹೋಳಿ ಆಡೋಕ್ಕೆ ಹೋಗ್ತಾ ಇರೋದು. ಬೆಳಗ್ಗೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಆ್ಯಕ್ಚುಲಿ ಲೇಟಾಗೋಯ್ತು ಎದೊಳಕ್ಕೆ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನೋಡಿ ಕಿರ್ಚಿ ವಾಯ್ಸ್ ಎಲ್ಲ ಇದಾಗ್ಬಿಟ್ಟಿದೆ. ಒಂದು ಇತ್ತೀಚೆಗೆ ಮ್ಯಾಚಲ್ಲಿ ಕಿರ್ಚಿದೆ, ಇನ್ನೊಂದು ನೆನ್ನೆ ಕಿರ್ಚಿದೆ, ಎಲ್ಲ ಮಿಕ್ಸ್ಡ್ ಅಪ್ ಆಗಿಬಿಟ್ಟಿದೆ. ವಾಯ್ಸ್ ಬರ್ತಾ ಇಲ್ಲ, ಬಟ್ ಓಕೆ, ಹೆಂಗೆ ಕಾಣಿಸ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್. ಅಂದರೆ ಲಂಗ ಬ್ಲೌಸ್ ಅದ್ರ ಮೇಲೆ ವೇಲ್ ಥರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂಥರ ಗೋಪಿಕೆ ಸ್ತ್ರೀಯರಲ್ವ, ಇವಾಗ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡೋದು ಅಷ್ಟೇ. ಚೆನ್ನಾಗಿರುತ್ತೆ ವೃಂದಾವನ. ಕರ್ನಾಟಕ ಎಲ್ಲಿ, ವೃಂದಾವನ ಎಲ್ಲಿ, ಮಥುರಾ ಎಲ್ಲಿ. ಇಲ್ಲಿ ನೋಡಿ ಹೆಂಗ್ ಆಗ್ಬಿಟ್ಟಿದೆ ನನ್ನ ಅವತಾರ. ನಾನು ಸ್ವಲ್ಪ ಅಲ್ಲಿ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿದೆ. ತುಂಬ ಖುಷಿ ಆಯಿತು ನನಗೆ. ದೇವಸ್ಥಾನದಿಂದ ಬರ್ತಿರ್ಬೇಕಾದ್ರೆ ಅಲ್ಲಿ ಲಡ್ಡು ಗೋಪಾಲ್ ಅವರಿದ್ರು. ಈ ಥರ ಒಂದು ಕೃಷ್ಣಕ್ಕೆ ಲಡ್ಡು ಗೋಪಾಲ್ ಅಂತಾರೆ. ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಯಪ್ಪ, ನಂಗಂತೂ ನೋಡ್ತಾನೆ ಇರಬೇಕು ಅನ್ನಿಸ್ತು. ನಾವು ಇವಾಗ ತಾನೇ ಬಾಂಕಿ ಬಿಹಾರಿ ಮಂದಿರಿಂದ ರಾಧಾ ಮಂದಿರ ಹೋಗಿ ಈ ಥರ ಹಾಕಿ ಬಂದಿದ್ದೀವಿ ನೋಡಿ. ಫುಲ್ಲು ನನ್ನ ಮೇಲೆ ನೀರೆಲ್ಲ ಹೋಗ್ಬಿಟ್ರು, ಫುಲ್ಲು ಬಣ್ಣೆಲ್ಲ ಹಾಕಿದ್ದಾರೆ. ನಾನು ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ. ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೀವು ಸಹ ಬನ್ನಿ. ಒಂದ್ಸಲ ಮಥುರಾ ಮತ್ತು ವೃಂದಾವನದಲ್ಲಿ ಹೇಗೆ ಹೋಳಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿ ನೀವು ಆನಂದಿಸಿ ನೀವು ಸಹ ಸೆಲೆಬ್ರೇಟ್ ಮಾಡಿ ಅಂತ. ನೆಕ್ಸ್ಟ್ ಹೋಗ್ತೀವಿ ರಾಧಾವಲ್ಲಭ ಮಂದಿರ ಟೆಂಪಲ್ಗೆ. ಇದೇ ಶ್ರೀ ರಾಧಾವಲ್ಲಭ ಅವ್ರ ದೇವಸ್ಥಾನ. ಯಪ್ಪ, ಅಷ್ಟರೊಳಗೆ ಎಷ್ಟು ಜನ ಬಂದ್ಬಿಟ್ಟಿದ್ರು ಅಂದರೆ ಇವಾಗ ಹೋಗ್ತಾ ಇರೋದು ನಾವು ನಿಧಿವನ್ಗೆ. ಇಲ್ಲೇನು ವಿಶೇಷಪ್ಪ ಅಂತಂದರೆ ಇವಾಗ್ಲೂ ರಾಧಾಕೃಷ್ಣ ಅವ್ರು ಬಂದು ಈ ವನದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ. ನಾನು ಮಥುರಾಗೆ ಹೋಗ್ತಾ ಇದ್ದೀನಿ. ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ದಹಿ ವಡೆ ತಿಂತಾ ಇದ್ದೀನಿ, ಅಂದರೆ ಮೊಸರು ವಡೆ ತಿಂತಾ ಇದ್ದೀನಿ ನಾನು. ವೃಂದಾವನದ ಫೇಮಸ್ ಮೊಸರು ವಡೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಇವರೇ ಮಾತೆ ಯಮುನಾ. ನಾನಿವಾಗ ಮಥುರಾಗೆ ಹೋಗ್ತಾ ಇದ್ದೀನಿ ವೃಂದಾವನಿಂದ ಮಥುರಾಗೆ ಬಂದಾಗಿದೆ. ಇಲ್ಲಿ 3:30 ಅಷ್ಟರೊಳಗೆ ನಾನು ಮಥುರಾಗೆ ಬಂದ್ಬಿಟ್ಟೆ. ಸಕ್ಕತ್ತಪ್ಪ, ಸಕ್ಕತ್. ಇಲ್ಲಿ ನೋಡಿ ಹೆಂಗೆ ಅಂತ. ನಾನು ಸುಸ್ತಾಗ್ಬಿಟ್ಟಿದೆ ಫುಲ್ ಅಂತ. ಎಲ್ಲ ಕಡೆ ಬಣ್ಣ ಹಾಕೋದಂತೆ, ನೀರು ಹರ್ಚೋದಂತೆ. ನಾನು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಇವತ್ತು ಇಷ್ಟು ಚೆನ್ನಾಗಿ ಹೋಳಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಮಥುರಾಗೆ ಬಂದ ತಕ್ಷಣ ರೂಮ್ ನೋಡಿ ಎಷ್ಟು ಮಾಡಿಬಿಟ್ಟಿದೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಕಂಸನ್ ಕಿಲಾ ಅಂತ ಇಲ್ಲಿದೆ, ಅಂದರೆ ಕಂಸ ರಾಜ್ಯಭಾರ ಮಾಡ್ತಾ ಇದ್ದಲ್ಲ ಅರಮನೆ, ಅದಿದೆ. ಲೈಟಾಗಿ ಒಂದು ಚಾಯ್ ಕುಟ್ಕೊಂಡು ಯಮುನಾ ತೀರದ ಹತ್ರ ಹೋಗ್ತಾ ಇದ್ವಿ. ಇದೇ ನೀರಲ್ಲಿ ವಾಸುದೇವ ಅವರು ಕೃಷ್ಣನ ಸಾಗಿಸಿದ್ದು ಅಂತ ಪ್ರತೀತಿ. ಇದೇ ಕಂಸ ಕಿಲಾ. ಇಲ್ಲಿ ಫೋನ್ ಅಲವಿಲ್ಲ, ತುಂಬ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ. ಅದಕ್ಕೆ ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ. ಬಟ್ ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ, ಆಯಿತಾ. ಸಖತ್ತಾಗಿದೆ. ಕೃಷ್ಣ ಪರಮಾತ್ಮ ಹುಟ್ಟಿದ ಜೈಲೆಲ್ಲ ಇದೆ, ಅಂದರೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಗೊತ್ತಾ. ಇದಾದಮೇಲೆ ನಾನು ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಇಲ್ಲೇನು ಗೊತ್ತಾ, ಇಲ್ಲಿ ಸೈಕಲ್ ಸವಾರಿಗಳು ಜಾಸ್ತಿ. ಅದಾದಮೇಲೆ ನನ್ನ ಫೇವ್ರೆಟ್ ಗೋಲ್ಗಪ್ಪ ತಿನ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಆಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಸೈಡು ಮಂಡ್ಯ ಮೈಸೂರು ಸೈಡ್ ನನಗೆ ಗೊತ್ತಿಲ್ಲ ಅಷ್ಟು ನಾವು ಹೋಳಿ ಸೆಲೆಬ್ರೇಟ್ ಮಾಡ್ತೀವೋ ಇಲ್ವೋ ಅಂತ. ನಾವು ನಮ್ಮ ಗ್ರಾಮದ ಹೋಳಿ ಬಿಟ್ಟರೆ ಬೇರೆ ಹೋಳಿ ನಾನು ಸೆಲೆಬ್ರೇಟ್ ಮಾಡಿಲ್ಲ.
ಅಂದರೆ ನಾನು ಇವತ್ತು ಹೆಂಗಿತ್ತು ಅಂದರೆ ಹುಟ್ಟಿದ್ಕೂ ಸಾರ್ಥಕ ಆಯಿತು. ಮಥುರಾ ವೃಂದಾವನದ ಹೋಳಿ ನೋಡಿದ್ಮೇಲಂತೂ ಹುಟ್ಟಿದ್ಕೂ ಸಾರ್ಥಕ ಆಯಿತು ಅಂತ ಫೀಲ್ ಆಗಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಲೈಫಲ್ಲಿ ಒಂದ್ಸಲ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಮಥುರಾಗೆ ಬನ್ನಿ. ಇದು ಇಲ್ಲಿನ ಫೇಮಸ್ಸು. ನಾನು ಊಟ ಮಾಡಿ ಮನೆಗೆ ಹೋಗ್ತೀನಿ. ಅಲ್ಲಿವರೆಗೂ ನಾನು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ.